ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ. ಸದ್ಯ ಗುಬ್ಬಿ ತಾಲೂಕಿನ ಸಿಎಸ್ ಪುರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಕಾಲೇಜು ನಿರ್ಮಾಣಕ್ಕೆ 3,50,00,000 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನು 3.5 ಕೋಟಿ ಅನುದಾನವನ್ನು ನೀಡಲಾಗುವುದು ಅಂತ ತಿಳಿಸಿದರು. ಇನ್ನು ದೂರದ ಪಟ್ಟಣಕ್ಕೆ ಹೋಗಿ ಪದವಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು. ಈಗ ಸಿಎಸ್ ಪುರದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಈ ಭಾಗದ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅನುಕೂಲವಾಗಿದೆ ಅಂತ ಹೇಳಿದರು. ಕಿಲೋಮೀಟರ್ ವರ್ಕೊಂಡು ಹೈಸ್ಕೂಲ್ ಹೋಗ್ತೇನೆ. ಅಪ್ಪ ಪರವಾಗಿಲ್ಲ, ಚೆನ್ನಾಗಿದ್ರು, ಒಳ್ಳೆ ಸೈಕಲ್ ತಂದು ಕೊಟ್ಟರು, ಓಡಿಸ್ಕೊಂಡು ಹೋಗಿ ನಮ್ಮ ಸ್ನೇಹಿತರಲ್ಲಿ ನಡ್ಕೊಂಡು ಬರೋರು. ಹಾಗಾಗಿ ನಾನೆಲ್ಲ ನೋವನ್ನು ನೋಡಿದ್ದೇನೆ. ನಾನು ನೋವಿಲ್ಲದೆ ಇದ್ರು ನಮ್ಮ ಸ್ನೇಹಿತರು ನಾವು ನೋಡಿದ್ದೇನೆ. ಹಾಗಾಗಿ ಕಾಲೇಜ್ ಇರ್ಬೇಕು, ಮಕ್ಕಳು ವಿದ್ಯಾವಂತರು ಆಗ್ಬೇಕು ಅನ್ನೋದೇ ನನ್ನ ಬಹು ದಿವಸದ ಕನಸು. ಇದಕ್ಕೆ ಇನ್ನೇ ವಿಶೇಷವಾಗಿ 20 kV ಸೋಲಾರ್ ಸಿಸ್ಟಮ್ ಅನ್ನ ಮಂಜೂರು ಮಾಡಿದ್ದೀನಿ. ಕೇಳಿದ್ರೆ ಕರೆಂಟ್ ಯಾರಿಗೂ ತೊಂದರೆ ಆಗಬಾರ್ದು ಈ ಹೋಬಳಿನಲ್ಲಿ. ಯಾಕೆಂದ್ರೆ ಎಲ್ಲರೂ ತೆಂಗು ಅಡಿಕೆ ನಮ್ಗೆ ಜೀವನ ಮಾಡೋರು, ಕರೆಂಟ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 20 kV ಸೋಲಾರ್ ಮಾಸ್ 20 ಲಿಮಿಟ್ 20. ಹೋದ್ಸರಿ MLA ಆಗಿದ್ದಾಗ ಇದಕ್ಕೆ ನಮ್ಮ ಸಂಪಿಗೆ 20 kV ಮಾಡಿದೆ. ಇಲ್ಲಿ ಜಮೀನು ಎಲ್ಲಿ ಅಂತ ಕೇಳ್ಬೇಡಿ, ಕೋರ್ಟ್ಗೆ ಹೋಗ್ಬಿಡ್ತಾರೆ. ಅಕ್ವೈರ್ ಆದ್ಮೇಲೆ ನಾನು ಹೇಳ್ತೀನಿ ಯಾವ ಜಮೀನು ಅಂತ. ಅದು ಹಾಕ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದು ಮತ್ತೆ ರಿಪೇರಿ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಜನ ಬೈಕೈತಾರೆ ಕುಡಿಯೋ ನೀರಿಗೆ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಕಟುವಾಗಿ ಹೇಳೋದು, ಇಲ್ಲಪ್ಪ ಅವೆಲ್ಲ ಆಗಲ್ಲ, ಒಳ್ಳೇದು ಹಾಕ್ಬೇಕು. ಪೈಪು ಅಷ್ಟೇ, ಇಲ್ಲ ಪೈಪ್ ತಗೊಳಕ್ ಬರೀಕಿಲ್ಲ. ನಾನು ಜೆ ಮೈಸೂರಿಗೆ ಹೋಗ್ಬೇಕು, ಅಲ್ಲೇ ಇನ್ಸ್ಪೆಕ್ಟ್ ಮಾಡ್ಬೇಕು, ಅದು ಕ್ವಾಲಿಟಿ ಆದ್ಮೇಲೆ ಹಾಕ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿದ್ದೇನೆ. ಅದೇ ರೀತಿ ಕೆಲಸ ಆಗ್ತದೆ. ಈ ಬಿಲ್ಡಿಂಗ್ ಆಗ್ಲಿ, ಈ ಫೌಂಡೇಶನ್ ಲಿಂಕ್ ಲೆವೆಲ್ ಬರ್ಬೇಕಾದ್ರೆ ಮತ್ತೆ 3.5 ಕೋಟಿ ಕೊಡಿಸ್ತೀನಿ, ಡೋಂಟ್ ವರಿ, ಆಯ್ತಲ್ಲ. ನಾನು ಈ ಬಜೆಟ್ 16 ಆದ್ಮೇಲೆ ಗ್ರಾಂಟ್ ಬರ್ತದೆ. ನಮ್ಮ ಆಲೇಶಪ್ಪ ಅವ್ರಿಗೆ ಹೇಳಿದ್ದೀನಿ, ಆ ಲೆಟರ್ ತಗೊಂಡ್ಬಾರಪ್ಪ, ನಾನೇ ಖುದ್ದಾಗಿ ಬಂದು ಆ ಸಚಿವರಿಗೆ ಮತ್ತೆ 3.5 ಕೋಟಿನ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಹೇಳ. ಈಗ ಮಾವನಹಳ್ಳಿ ಒಂದು ವಸತಿ ಶಾಲೆ ಮಾಡಿದ್ದೀನಿ, ಮತ್ತೊಂದು ವಸತಿ ಶಾಲೆನ ಕೊಡ್ತೀನಿ. ಇಲ್ಲಿಗೆ ನಾವು ಎಜುಕೇಶನ್ ಹೆಚ್ಚು ಆದ್ಯತೆ ಕೊಡ್ಬೇಕು. ಜಮೀನ್ ನೋಡ್ತಿರಲ್ಲ, ಹೊರಲಾಡ್ತಿರಲ್ಲ, ಅಂತಂದಿರಲ್ಲ, ಒಂದೊಂದು ಗುಟ್ಟಿಗೆಲ್ಲ ವಾರ್ಡ್ ತಲೆ ಹೊಡ್ಕೊಂಡು ಹಾಸ್ಪಿಟ್ಲಿಗೆ ಬಂದು 400,000 ಪೊಲೀಸರಿಗೆ ಹೇಳಿ ಸಾಕಾಯ್ತದೆ. ಅದಕ್ಕೆ ಅವ್ರು ಬಿಡಿ, ಅವ್ರು ಬದುಕು ರೈತರು ಮಾಡಿ. ಮಕ್ಕಳು